ಆರೋಗ್ಯ ಸಾಧಕರೇ, L5S1 ಡಿಸ್ಕ್ ಬಲ್ಜ್ ಕಾಮನ್ ಆಗಿ ಪ್ರತಿದಿನ ನೀವು ಟಿವಿಯಲ್ಲಿ ಕೇಳ್ತಾ ಇರ್ತಕ್ಕಂಥ ಈಗಿನ ಹಾಟ್ ಟಾಪಿಕ್. ಬಹಳಷ್ಟು ಜನ ನೀವು ಮೆಸೇಜ್ ಅನ್ನ ಮಾಡಿ ಕೇಳಿರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, L5S1 ಡಿಸ್ಕ್ ಬಲ್ಜ್ ಏನಿದೆ, ಇದಕ್ಕೆ ಪ್ರಕೃತಿ ಚಿಕಿತ್ಸೆಯಿಂದ ಸಂಪೂರ್ಣವಾದ ಗುಣವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಫಿಸಿಯೋಥೆರಪಿಯನ್ನ ನಾವು ಮಾಡಬೇಕಾ, ಅಥವಾ ಆಪರೇಷನ್ ನ ಮೊರೆಯೇ ಹೋಗಬೇಕಾ? ಇದು ನೀವು ಕೇಳಿರ್ತಕ್ಕಂತಹ ಪ್ರಶ್ನೆ. ಇದಕ್ಕೆ ಸಂಪೂರ್ಣವಾದ ಉತ್ತರವನ್ನ ನಾವು ಈ ದಿನ ತಿಳ್ಕೊಳ್ಳೋಣ. ಡಿಸ್ಕ್ ಅಂತ ಬಂದಾಗ ಲಂಬಾರ್ ಅಂತ ಹೇಳಿದ್ರೆ L1 L2 L3 L4 L5. ನಂತರ ಬರ್ತಕ್ಕಂಥದ್ದು ಸ್ಯಾಕ್ರಮ್, ಅದನ್ನ S1 ಅಂತ ಕರೀತೇವೆ. ಈ ಪ್ರತಿ ಒಂದು ವರ್ಟೆಬ್ರಾಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಡಿಸ್ಕ್. ಡಿಸ್ಕ್ ಅಂತ ಹೇಳಿದ್ರೆ ಹೊರಗಿನ ಭಾಗ ಗಟ್ಟಿಯಾದ ಲೇಯರ್ ಇಂದ ಫಾರ್ಮ್ ಆಗಿ ಮಧ್ಯದಲ್ಲಿ ನೀರಿನ ಅಂಶ ಇರ್ತಕ್ಕಂಥದ್ದು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಕರೀತೇವೆ. ಇದು ನಮ್ಮ ಗಾಳಿಯಲ್ಲಿ ಹೇಗೆ ಶಾಕ್ ಅಬ್ಸರ್ವರ್ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ಈ ಸೊಂಟದ ಡಿಸ್ಕ್ ಏನಿದೆ ಇದು ಶಾಕ್ ಅಬ್ಸಾರ್ವರ್ ನ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಯಾವಾಗ ಇದು ಕಂಪ್ಲೀಟ್ ಆಗಿ ಕಂಪ್ರೆಷನ್ ಆಗುತ್ತೋ ಆ ಹೊರಗಿರ್ತಕ್ಕಂತಹ ಲೇಯರ್ ಕಟ್ ಆಗಿ ಆ ನೀರು ಅಥವಾ ದ್ರವ ಹೊರಗೆ ಬರ್ತಕ್ಕಂಥ ಕೆಲಸ ಆಗುತ್ತೆ. ಅದನ್ನ ಡಿಸ್ಕ್ ಹರ್ನಿಯೇಷನ್ ಅಂತ ಕರೀತೇವೆ. ಬಹಳಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ, ಬಹಳಷ್ಟು ಜನ ಸಫರ್ ಆಗ್ತಾ ಇದ್ದೀರಿ. 40 ವರ್ಷ ಮೇಲ್ಪಟ್ಟವರಲ್ಲಿ ಸಾಮಾನ್ಯವಾಗಿ 5ರಿಂದ 10% ಅಷ್ಟು ಜನರು ಈ ಡಿಸ್ಕಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸಾಮಾನ್ಯವಾಗಿ ಸೊಂಟ ನೋವು ಅಂತ ಕರೆಯಲ್ಪಡ್ತಕ್ಕಂತಹ ಈ ತೊಂದರೆ ಕೆಲವರಲ್ಲಿ ಸೊಂಟದ ನೋವು ಕಾಣಿಸ್ಕೊಂಡು ಕಾಲಿಗೆಲ್ಲ ಜೋಮ್ ಬರ್ತಕ್ಕಂಥದ್ದಾಗ್ಬೋದು, ಕೆಲವರಲ್ಲಿ ಸೊಂಟದ ನೋವೇ ಇಲ್ಲದೆ ಕಾಲಿಗೆಲ್ಲ ಉರಿ ಬರ್ತಕ್ಕಂತಹ, ಅಥವಾ ಕಾಲುಗಳಲ್ಲಿ ಜೋಮ್ ತುಂಬತಕ್ಕಂತಹ, ಅಥವಾ ಕಾಲುಗಳಲ್ಲಿ ನಿಶಕ್ತಿ ಆಗ್ತಕ್ಕಂತಹ ಕಂಡೀಷನ್ಗಳು ಬಹಳಷ್ಟು ಜನರಲ್ಲಿ ಬರ್ತದೆ. ನಮ್ಮಲ್ಲಿ ಹೆಚ್ಚು ಕಡಿಮೆ 30ರಿಂದ 40 ಪೇಷಂಟ್ ಪ್ರತಿದಿನ ಈ ಡಿಸ್ಕಿನ ಸಮಸ್ಯೆಯಿಂದನೇ ಬಂದು ಸಂಪೂರ್ಣವಾಗಿ ಗುಣವಾಗಿ ಹೋಗ್ತಾ ಇದ್ದಾರೆ. ನಾವ್ ಇದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡೋದ್ರಿಂದ ನಾವ್ ಇದನ್ನ ಸಂಪೂರ್ಣವಾಗಿ ಗುಣ ಆಗ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆದರದ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ. ನಾವು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡೋಣ. ಡಿಸ್ಕ್ ಹರ್ನಿಯೇಷನ್ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಡೈರೆಕ್ಟ್ ಆಗಿ ನಾನು ಟ್ರೀಟ್ಮೆಂಟ್ ನ ಪಾರ್ಟಿಗೆ ಬಂದ್ಬಿಡ್ತೇನೆ. ಸರ್, ಇದು ಕಂಪ್ಲೀಟ್ ಆಗಿ ಗುಣ ಆಗುತ್ತಾ? ಹೌದು, ಇದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಮೊದಲಿನಂತೆ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಬಹಳಷ್ಟು ಜನರಲ್ಲಿ ಈ ಡಿಸ್ಕ್ ನ ಸಮಸ್ಯೆ ಇದ್ದರೂ ಕೂಡ ಲಕ್ಷಣಗಳು ಇಲ್ಲದಂತೆ ಇರುತ್ತವೆ. ಯಾರ್ಯಾರು ನೀವು ಅತಿ ಹೆಚ್ಚಾಗಿ ಟೂ ವೀಲರ್ ಅನ್ನ ಬಳಸ್ತಾ ಇದ್ದೀರೋ, ಯಾರ್ಯಾರು ಹೆಚ್ಚಿನದಾಗಿ ದಡುಕುಗಳಿಗೆ ಒಳಗಾಗ್ತಾ ಇದ್ದೀರೋ, ಇವರಲ್ಲೆಲ್ಲರಲ್ಲೂ ಕೂಡ ಈ ಡಿಸ್ಕ್ ನ ಸಮಸ್ಯೆ ಕಾಣಿಸ್ತಾ ಇರ್ತದೆ. ಈ ಡಿಸ್ಕಿನ ಸಮಸ್ಯೆ ಬಂದಾಗ ಸಾಮಾನ್ಯವಾಗಿ ಒಂದು ಎಕ್ಸ್ರೇ ನ ತೆಗೆದಾಗ ಮೂಳೆಯ ಮಧ್ಯದಲ್ಲಿ ಇರತಕ್ಕಂತಹ ಗ್ಯಾಪ್ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ನೋಡೋದ್ರ ಮುಖಾಂತರವಾಗಿ ಇದು ಎಷ್ಟರ ಮಟ್ಟಿಗೆ ಕಂಪ್ರೆಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಸರ್, ನಮಗೆ ಕ್ಲಿಯರ್ ಆಗಿ ಇಂಥ ನರ್ವ್ ಇಂಥ ಏರಿಯಾದಲ್ಲಿ ಇಷ್ಟೇ ಕಂಪ್ರೆಷನ್ ಆಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ MRI, ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಸ್ಟಡಿಯನ್ನ ಮಾಡಿಸಿದ್ರೆ ಆ ಫಿಲ್ಮ್ ಅಲ್ಲಿ ಯಾವ ಭಾಗದ ಡಿಸ್ಕ್ ಸಂಪೂರ್ಣವಾಗಿ ಕಂಪ್ರೆಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅತಿ ಮುಖ್ಯವಾಗಿ ಯಾವ ಕಂಪ್ರೆಷನ್ ಆಗಬಾರದು ಅಂತ ಹೇಳಿದ್ರೆ L3 L4 L4 L5 L5 S1 ಈ 3 ಡಿಸ್ಕ್ಗಳು ಹೆಚ್ಚಿನದಾಗಿ ಕಂಪ್ರೆಷನ್ ಆಗಬಾರದು. ಯಾಕೆ ಅಂತ ಹೇಳಿದ್ರೆ ಸಯಾಟಿಕಾ ನರ್ವ್ ಅಂತಕ್ಕಂತಹ ದಪ್ಪನೆಯ ನರ ಈ ಡಿಸ್ಕ್ಗಳ ಮಧ್ಯ ಭಾಗದಿಂದಲೇ ಅರೈಸ್ ಆಗತ್ತೆ. ಹಾಗಾಗಿಯೇ ನಮ್ಮಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಕಾಲಲ್ಲಿ ಜೋಮ್ ಬರ್ತಕ್ಕಂಥದ್ದು, ಉರಿ ಬರ್ತಕ್ಕಂಥದ್ದು, ಸೆಳೆತದ ನೋವು ಬರ್ತಕ್ಕಂಥದ್ದು, ತಡಿಯಕ್ಕೆ ಆಗದೇ ಇರುವಷ್ಟು ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಕಾಲು ನಿಶಕ್ತಿ ಆಗ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಸಯಾಟಿಕಾ ನರದಿಂದನೇ. ಇದಕ್ಕೆ ಚಿಕಿತ್ಸೆಯನ್ನ ಏನು ತಗೊಳ್ಬೇಕು? ಸಾಮಾನ್ಯವಾಗಿ ಆಪರೇಷನ್ ನ ಮೊರೆ ಹೋಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಡಿಸ್ಕ್ ಏನು ನೀರು ಹೊರಗೆ ಬಂದಿದೆಯೋ ಇದು ಕಂಪ್ರೆಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನರು ಪಿಂಚ್ ಆಗುತ್ತೆ, ಆ ನರ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವೀಕ್ನೆಸ್ ನಿಧಾನವಾಗಿ ಪ್ರೋಗ್ರೆಸ್ ಆಗುತ್ತೆ. ಆ ಪ್ರೋಗ್ರೆಷನ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಮಾಡ್ತಕ್ಕಂತಹ ಚಿಕಿತ್ಸೆ ಆಪರೇಷನ್ ಚಿಕಿತ್ಸೆ. ಆಪರೇಷನ್ ಮಾಡೋದ್ರಿಂದ ಪ್ರೋಗ್ರೆಷನ್ ನಿಲ್ತದೆಯೇ ಹೊರತು ಸಂಪೂರ್ಣವಾಗಿ ರಿಕವರಿ ಆಗ್ತಕ್ಕಂಥದ್ದು ಇರೋದಿಲ್ಲ. ಆಪರೇಷನ್ ಇಲ್ಲದೆ ನಾನು ಸಂಪೂರ್ಣವಾಗಿ ಗುಣವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ಣವಾದ ಅತ್ಯದ್ಭುತವಾದಂತಹ ಚಿಕಿತ್ಸೆ ಯಾವುದು ಅಂತ ಹೇಳಿದ್ರೆ ಅಕ್ಯುಪಂಚರ್ ಅಂತಕ್ಕಂತಹ ಚಿಕಿತ್ಸೆ. ಈ ಸೂಜಿ ಚಿಕಿತ್ಸೆಯನ್ನ 21 ದಿನಗಳ ಕಾಲ
ನುರಿತ ಅನುಭವವನ್ನು ಹೊಂದಿದ BNYS ಓದಿದಂತಹ ವೈದ್ಯರ ಬಳಿಯಲ್ಲಿ ನೀವು ಪಡೆದುಕೊಂಡಿದ್ದೆ ಆದರೆ ಈ ನರದ ಎಕ್ಸಾಕ್ಟ್ ಪಾಯಿಂಟ್ ಗಳಿಗೆ ನಿಡಲ್ಗಳನ್ನ ಹಾಕಲಾಗುತ್ತೆ. ಇದರಿಂದ ಈ ಡ್ಯಾಮೇಜ್ ಆದಂತಹ ನರು ಮತ್ತೆ ರೀಜನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಜೊತೆಯಲ್ಲಿ ನರ ಮತ್ತೆ ಹೊಸದಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಜನ ನಿಮ್ಗೆ ಹೇಳಿರ್ತಾರೆ, ಒಂದು ಸರಿ ನರ ಡಿಜನರೇಷನ್ ಆದರೆ ರೀಜನರೇಷನ್ ಅನ್ನುವುದೇ ಇಲ್ಲ ಅಂತ ಹೇಳಿ. ನಾನು ನಿಮಗೆ ಕೆಲವು ರಿಸರ್ಚ್ ಪೇಪರ್ ಗಳನ್ನ ತೋರಿಸ್ತಾ ಇದ್ದೀನಿ. ಇವುಗಳು ಅಕ್ಯುಪಂಕ್ಚರ್ ಚಿಕಿತ್ಸೆಯಿಂದ ಮತ್ತೆ ನರ ರೀಜನರೇಷನ್ ಆಗುತ್ತೆ, ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅಂತಕ್ಕಂಥದನ್ನ ವೈಜ್ಞಾನಿಕ ಸಂಶೋಧನೆಗಳ ಮುಖಾಂತರವಾಗಿ ಪ್ರೂವ್ ಮಾಡಿರ್ತಾರೆ. ಈ ಪೇಪರ್ ಗಳನ್ನ ನೋಡ್ರಿ. ಅತಿ ಮುಖ್ಯವಾಗಿ ನಮ್ಮಲ್ಲಿ ಬರ್ತಕ್ಕಂತಹ ರೋಗಿಗಳು ಬಹಳಷ್ಟು ಜನ, ನಿಮ್ಮಲ್ಲೂ ಕೂಡ ನಮ್ಮಲ್ಲಿ ಬಂದು ಸಂಪೂರ್ಣವಾಗಿ ಗುಣವನ್ನ ಹೊಂದಿದಿರಿ. ಪ್ರಕೃತಿ ಚಿಕಿತ್ಸೆ ಅತ್ಯದ್ಭುತವಾದ ಚಿಕಿತ್ಸೆ. ಪ್ರಕೃತಿ ಚಿಕಿತ್ಸೆಯ ಭಾಗವಾಗಿ ಅಕ್ಯುಪಂಕ್ಚರ್ ಚಿಕಿತ್ಸೆ, ಫಿಸಿಯೋಥೆರಪಿ ಚಿಕಿತ್ಸೆ, ಆಯಿಲ್ ಅಪ್ಲಿಕೇಶನ್ ಮತ್ತು ಸ್ಟೀಮ್ ಬಾತ್ ನಂತಹ ಚಿಕಿತ್ಸೆಗಳನ್ನ ನೀವು ಕರೆಕ್ಟ್ ಆಗಿ ತಗೊಂಡಿದ್ದೆ ಆದರೆ ಡಿಸ್ಕ್ ನ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರ್ತೀರಾ. ನಿಮ್ಮ MRI ರಿಪೋರ್ಟ್ ಅಲ್ಲಿ ಮೈಲ್ಡ್ ಡಿಸ್ಕಂಪ್ರೆಷನ್ ಅಂತ ಏನಾದ್ರೂ ಬಂದರೆ, ಅಂದ್ರೆ ಕಡಿಮೆ ಪ್ರಮಾಣದ ಡಿಸ್ಕಂಪ್ರೆಷನ್ ಅಂತಿದ್ರೆ ಆ ದಿನದಿಂದಲೇ 2 ವೀಲರ್ ಓಡಿಸೋದನ್ನ ಬಿಟ್ಬಿಡ್ರಿ. 4 ವೀಲರ್ ಅನ್ನ ಓಡಿಸ್ರಿ, ಏನು ತೊಂದರೆ ಇಲ್ಲ. 2 ವೀಲರ್ ಇಂದ ಮತ್ತೆ ಜರ್ಕ್ ಜಾಸ್ತಿ ಆಗುತ್ತೆ. ಮೈಲ್ಡ್ ಮಾಡರೇಟ್ ಇಂದ ಸಿವಿಯರ್ ಕಂಪ್ರೆಷನ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೈಲ್ಡ್ ಅಲ್ಲಿ ಇರ್ತಕ್ಕಂಥವರು ಎಳ್ಳೆಣ್ಣೆಯನ್ನ ಸಣ್ಣದಾಗಿ ಸೊಂಟದ ಭಾಗಕ್ಕೆ ಹಚ್ಚಿ, ಕಾಲಿನ ಭಾಗಕ್ಕೆ ಹಚ್ಚಿ ಬಿಸಿ ನೀರಿನ ಶಾಖವನ್ನ ಕೊಡ್ರಿ. 2 ಅತಿ ಮುಖ್ಯವಾದ ಎಕ್ಸರ್ಸೈಸ್ ಗಳು. ಸೇತು ಬಂಧಾಸನ ಬ್ರೀದಿಂಗ್, ಸೇತು ಬಂಧಾಸನದ ಜೊತೆಯಲ್ಲಿ ಭುಜಂಗಾಸನ ಬ್ರೀದಿಂಗ್. ಈ ಪ್ರಾಕ್ಟೀಸಸ್ ಅನ್ನ ಮಾಡೋದರ ಮುಖಾಂತರವಾಗಿ ನೀವು ಮೈಲ್ಡ್ ಡಿಸ್ಕಂಪ್ರೆಷನ್ ನ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಡಿಸ್ಕ್ ನ ಹರ್ನಿಯೇಷನ್, ಡಿಸ್ಕ್ ನ ಡಿಜನರೇಷನ್, ಡಿಸ್ಕಿನ ಸಮಸ್ಯೆ, ಸಯಾಟಿಕಾ ತೊಂದರೆಗಳಿಗೆ ಅತ್ಯದ್ಭುತವಾದಂತಹ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ. ಹೆಚ್ಚು ಕಡಿಮೆ 10 ವರ್ಷಗಳ ಮೇಲ್ಪಟ್ಟು ನಾನು ಇದೇ ಫೀಲ್ಡ್ ಅಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀನಿ. ಅತ್ಯದ್ಭುತವಾಗಿ ಸಂಪೂರ್ಣವಾಗಿ ಗುಣ ಆಗ್ತಕ್ಕಂಥದ್ದು ಸಯಾಟಿಕಾ. ಈವನ್ ಆಪರೇಷನ್ ಆದ ನಂತರವೂ ನಮ್ಮಲ್ಲಿ ಬಂದು ಬಹಳಷ್ಟು ಜನ ಹುಷಾರಾಗಿದ್ದಾರೆ. ಈ ವಿಡಿಯೋವನ್ನ ಯಾರ್ಯಾರು ಸೊಂಟ ನೋವು ಅಂತ ಹೇಳ್ತಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡೋದ್ರ ಮುಖಾಂತರವಾಗಿ ಔಷಧ ರಹಿತವಾದ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣ ಆಗ್ತಕ್ಕಂತಹ ಈ ಚಿಕಿತ್ಸೆಯನ್ನ ಎಲ್ಲರಿಗೂ ಹಂಚಿಕೊಳ್ಳ್ರಿ. ಇದು ಎಲ್ಲರಿಗೂ ಮಾಹಿತಿಯನ್ನ ಕೊಡ್ಲಿ ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.